ನಮಸ್ಕಾರ ವೀಕ್ಷಕರೇ. 2005ರಲ್ಲಿ ಒಂದು ಏನು ತಿದ್ದುಪಡಿ ಆಯಿತು, ಹೆಣ್ಮಕ್ಳಿಗೂ ಕೂಡ ಪಿತ್ರಾರ್ಜಿತ ಆಸ್ತಿಯಲ್ಲಿ ಸಮಾನ ಪಾಲಿದೆ, ಗಂಡು ಮಕ್ಕಳಂತೆ ಅವರು ಕೂಡ ಕೋಪಾರ್ಸ್ನರ್ ಹಕ್ಕನ್ನು ಪಡಿತಾರೆ ಅಂತೇಳಿ ನಂತರ ತುಂಬ ಸಮಸ್ಯೆಗಳು ಉಂಟಾಗ್ತಾ ಹೋಯಿತು. ಸಂಬಂಧಗಳಲ್ಲಿ ಬಿರುಕು ಬಿಡ್ತಾ ಹೋಯಿತು. ಅನಾವಶ್ಯಕವಾಗಿ ಎಷ್ಟೋ ಹೆಣ್ಮಕ್ಳುಗಳು ತಂದೆ ತಾಯಿಯ ಮತ್ತು ಸಹೋದರರ ಮೇಲೆ ಕೇಸ್ಗಳನ್ನ ಹಾಕೋದು ಜಾಸ್ತಿ ಆಯಿತು. ಇದೇ ವಿಚಾರವಾಗಿ ಒಬ್ಬರು ಕೇಳಿದಂಥ ಪ್ರಶ್ನೆ, ನಮ್ಮ ತಂದೆಗೆ 5 ಎಕರೆ ಜಮೀನಿತ್ತು. ನಮ್ಮ ಅಕ್ಕನ ಮದುವೆ ಸಮಯದಲ್ಲಿ 2 ಎಕರೆಯನ್ನು ಮಾರಿ ಅವರು ಮದುವೆಯನ್ನು ಅದ್ಧೂರಿಯಾಗಿ ಮಾಡಿಕೊಟ್ಟಿದ್ರು. ಈಗ ಇರುವಂಥ 3 ಎಕರೆನಲ್ಲಿ ನಾವು ಮನೆ ಮತ್ತು ವ್ಯವಸಾಯವನ್ನು ಮಾಡ್ಕೊಂಡಿದ್ದೀವಿ. ಅದರಲ್ಲಿ ಸಮಪಾಲನ ಕೇಳ್ತಾ ಇದ್ದಾರೆ. ಇದು ಸರಿನಾ? ನಾವು ಮದುವೆಗಾಗಿ ಖರ್ಚು ಮಾಡಿರೋದು ಲೆಕ್ಕಕ್ಕಿಲ್ವಾ ಅಂತ ಹೇಳಿ ಕೇಳ್ತಾ ಇದ್ರು. ಖಂಡಿತವಾಗಿಯೂ ಕೂಡ ಕಾನೂನು ಪ್ರಕಾರ ಮದುವೆಯನ್ನು ಇಷ್ಟೇ ಖರ್ಚಲ್ಲಿ ಮಾಡಬೇಕು ಅಥವಾ ಖರ್ಚು ಮಾಡಬೇಕಾ ಬೇಡವಾ ಅನ್ನೋ ವಿಚಾರವಾಗಿ ಯಾವುದೇ ರೀತಿಯಾದ ಕಾನೂನುಗಳಿಲ್ಲ. ಅದು ಒಂದು ಸಂಪ್ರದಾಯ ಆಚರಣೆ ಅಂತೇಳಿ ಮಾಡುವಂಥದ್ದು, ಪ್ರೀತಿ ವಿಶ್ವಾಸದಿಂದ ಮಾಡುವಂಥದ್ದು. ಆದರೆ ಇಲ್ಲಿ ತಿಳ್ಕೊಬೇಕಾಗಿರೋದು, ಆ ಹೆಣ್ಮಕ್ಳುಗಳು ಇಲ್ಲಿ ಅದನ್ನು ತಿಳ್ಕೊಬೇಕಾಗಿರುತ್ತೆ. ಯಾಕೆ ಅವರು ಯಾವ ರೀತಿಯ ಪರಿಸ್ಥಿತಿಯಲ್ಲಿ ಇದ್ದಾರೆ ಅನ್ನೋದನ್ನು ತಿಳ್ಕೊಂಡು ಭಾಗನ ಕೇಳಬೇಕಾಗುತ್ತೆ. ಇದೆ ಅಂತ ಅಂದಾಗ ಅವರೇ ಖಂಡಿತವಾಗ್ಲೂ ಕೊಡ್ತಾರೆ. ಯಾವಾಗ ಅವರು ಅದನ್ನೇ ಆಧಾರವಾಗಿ ಇಟ್ಕೊಂಡಿರ್ತಾರೆ, ತಂದೆ ತಾಯಿ ಅಥವಾ ಸಹೋದರರು ಅಂತ ತಿಳ್ಕೊಂಡಾಗ ಭಾಗ ಕೇಳೋದು ಅಷ್ಟು ಸಮಂಜಸ ಅಲ್ಲ. ಈ ಒಂದು ಸಮಸ್ಯೆಗಳು ಹೆಚ್ಚಾಗ್ತಾ ಇರೋದ್ರಿಂದ ಯಾವೆಲ್ಲ ರೀತಿಯಾದ ಮುಂಜಾಗ್ರತೆಗಳನ್ನ ತೆಗೆದುಕೋಬಹುದು ಅಂತೇಳಿ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಇದು ತುಂಬ ಜನ ಕೇಳ್ತಾ ಇದೆ ಅಂತದಕ್ಕಾಗಿ. ಹೆಣ್ಣು ಮಕ್ಕಳಿಗೆ 2005ರ ನಂತರ ಪಿತ್ರಾರ್ಜಿತ ಆಸ್ತಿಯಲ್ಲಿ ಪಾಲು ಬಂದ ನಂತರ ಅನೇಕ ಪ್ರಕರಣಗಳು ಕೋರ್ಟಿನಲ್ಲಿ ಆಸ್ತಿ ಸಂಬಂಧಪಟ್ಟಂತೆ ದಾಖಲಾಗ್ತಾ ಹೋಯಿತು. ಎಷ್ಟೋ ಹೆಣ್ಮಕ್ಳು ತವರಿಂದ ಭಾಗ ಕೇಳೋದಕ್ಕೆ ಶುರು ಮಾಡಿಕೊಂಡ್ರು. ಹೆಣ್ಮಕ್ಳು ತೀರ್ಕೊಂಡಿದ್ದಂಥ ಸಂದರ್ಭದಲ್ಲಿ ಅವರ ವಾರಸುದಾರರು ಬಂದು ತಮ್ಮ ತಾಯಿಯ ಪಾಲನ್ನು ಕೇಳಲಿಕ್ಕೆ ಶುರು ಮಾಡಿಕೊಂಡ್ರು ಮತ್ತು ಅದೇ ರೀತಿಯಾಗಿ ಕೇಳ್ತಾ ಇದ್ದಾರೆ ಕೂಡ. 2005ರ ಮೊದಲೇ ವಿಭಾಗ ಆಗಿದ್ರೆ ತಂದೆ ಆಸ್ತಿಯಲ್ಲಿ ಯಾವುದೇ ಒಂದು ಪಾಲನ ಕೇಳಲಿಕ್ಕೆ ಬರೋದಿಲ್ಲ, ಅಂದರೆ ಪಿತ್ರಾರ್ಜಿತ ಆಸ್ತಿಯಲ್ಲಿ ಯಾವುದೇ ಒಂದು ಪಾಲನ ಕೇಳಲಿಕ್ಕೆ ಬರೋದಿಲ್ಲ ಅಂತ ಇದೆ. ಕೆಲವರು ಏನು ಮಾಡಿರ್ತಾ ಇದ್ರು, ಮದುವೆ ಸಮಯದಲ್ಲೋ ಅಥವಾ ಅರಿಶಿನ ಕುಂಕುಮಕ್ಕೆ ಅಂತೇಳಿ ಮುಂಚೆನೇ ಕೆಲವಷ್ಟು ಭಾಗನ, ಅಂದರೆ ಸಮಭಾಗ ಅಲ್ಲ, ಕೆಲವೊಂದು ಭಾಗದ ಆಸ್ತಿಗಳನ್ನು ಹೆಣ್ಮಕ್ಳಿಗೆ ಕೊಟ್ಬಿಡ್ತಾ ಇದ್ರು. ಅಥವಾ ಅವರಿಗೆ ಹಣದ ರೂಪದಲ್ಲೋ ಚಿನ್ನದ ರೂಪದಲ್ಲೋ ಅಥವಾ ಮದುವೆ ಖರ್ಚಿನ ರೂಪದಲ್ಲೋ ಕೊಟ್ಟಿದ್ದೀವಿ ಅಂತ ಹೇಳಿ, ಮತ್ತು ಬಾಣಂತನ ಆಗಿರ್ಬೋದು, ಆ ಮಗುವಿನ ಖರ್ಚು ವೆಚ್ಚಗಳಾಗಿರ್ಬೋದು, ಅಥವಾ ಯಾವುದೋ ಒಂದು ಕಾರ್ಯಕ್ರಮಗಳನ್ನು ಮಾಡೋ ಮುಖಾಂತರ ಮಕ್ಕಳಿಗೆ ಕಾರ್ಯಕ್ರಮಗಳನ್ನ ಮಾಡೋ ಮುಖಾಂತರ ತಮ್ಮ ಕರ್ತವ್ಯ ಮಾಡಿದ್ದೀವಿ ಅಂತೇಳಿ ತಂದೆ ತಾಯಿಗಳು ಸುಮ್ಮನಾಗ್ತಾ ಇದ್ರು. ಅವೆಲ್ಲವನ್ನು ಪಡ್ಕೊಂಡ್ರು ಕೂಡ ಕೆಲವೊಂದು ಹೆಣ್ಮಕ್ಳು ನಂತರ ಬಂದು ಸಮಭಾಗ ಬೇಕು ಅಂತೇಳಿ ಕೇಸ್ ಹಾಕೊಳ್ಳೋದು ಸರ್ವೇ ಸಾಮಾನ್ಯ ಆಗಿತ್ತು. ತಂದೆ ತಾಯಿ ಯಾವುದೇ ಕರ್ತವ್ಯ ಮಾಡದೇ ಇದ್ರೂ ಕೂಡ ಸಮಭಾಗವನ್ನು ಕೇಳೋವಂಥದ್ದು ಹೆಚ್ಚಾಗ್ತಾ ಇದೆ. ಯಾಕೆಂದರೆ ಇಲ್ಲಿ ಗಂಡು ಮಕ್ಕಳಂತೆಯೇ ಹೆಣ್ಮಕ್ಳು ಕೂಡ ಸಮಭಾಗವನ್ನು ಕೇಳೋ ಸಂದರ್ಭದಲ್ಲಿ ಇಲ್ಲಿ ಗಂಡು ಮಕ್ಕಳು ತಂದೆ ತಾಯಿಯ ಪೋಷಣೆಯಲ್ಲಿ ತೊಡಗಿರ್ತಾರೆ, ಹೆಣ್ಣು ಮಕ್ಕಳಿಗೆ ಯಾವುದೇ ರೀತಿಯಾದ ಜವಾಬ್ದಾರಿಗಳನ್ನ ಕೊಟ್ಟಿರೋದಿಲ್ಲ. ಅಂಥ ಸಂದರ್ಭದಲ್ಲಿ ಸಮಪಾಲನ ಕೇಳೋದು ಸಮಂಜಸ ಅಲ್ಲ ಅಂತ ಹೇಳಿ ಮಾನವೀಯತೆ ದೃಷ್ಟಿಯಲ್ಲಿ ನೋಡಬೇಕಾಗುತ್ತೆ. ಪ್ರತಿಯೊಂದು ಕೂಡ ಕಾನೂನು ದೃಷ್ಟಿಯಲ್ಲಿ ನೋಡೋದ್ರಿಂದ ಸಂಬಂಧಗಳು ಹಾಳಾಗ್ತಾ ಹೋಗುತ್ತೆ. ಮದುವೆ ಸಮಯದಲ್ಲಿ ಆಸ್ತಿಗಿಂತ ಹೆಚ್ಚು ಖರ್ಚು ಮಾಡಿರ್ತಾರೆ. ಅವರು ಏನೊಂದು ತಂದೆ ತಾಯಿ ಆಸ್ತಿಯನ್ನು ಇಟ್ಕೊಂಡಿರ್ತಾರೆ ಅದಕ್ಕಿಂತ ಹೆಚ್ಚಾಗಿ ಖರ್ಚು ಮಾಡಿ ಹೆಣ್ಮಕ್ಳಿಗೆ ಮದುವೆ ಮಾಡಿ ಕೊಟ್ಟಿರೋವಂಥದ್ದು. ಅಂಥ ಸಂದರ್ಭದಲ್ಲೂ ಕೂಡ ಉಳಿದಿರೋಂಥ ಆಸ್ತಿಯಲ್ಲೂ ಕೂಡ ಭಾಗವನ್ನು ಕೇಳೋ ಅಂಥದ್ದು. ಕೆಲವೊಂದು ಸಲ ಹೆಣ್ಮಕ್ಳು ಕೇಳದೇ ಇದ್ರು ಅವರ ಮನೆಯವರ ಒತ್ತಾಯದಿಂದ ಕೇಳೋವಂಥ ಪರಿಸ್ಥಿತಿ ಉಂಟಾಗುತ್ತೆ. ಹೆಣ್ಮಕ್ಳುಗಳೇ ಕೇಳ್ತಾರೆ ಅಂತ ಹೇಳಲಿಕ್ಕೂ ಬರೋದಿಲ್ಲ, ಅವರ ಮನೆಯವರ ಒತ್ತಾಯದಿಂದನೂ ಕೂಡ ಅವರು ಕೇಳೋವಂಥ ಸಂದರ್ಭ ಬರ್ಬೋದು. ನೀವು ಯಾವುದೇ ಒಂದು ಆಸ್ತಿಯನ್ನಾಗಿರ್ಬೋದು, ಆಸ್ತಿಗೆ ಬದಲಾಗಿ ಹಣ ಅಥವಾ ಒಡವೆಯನ್ನಾಗಿರ್ಬೋದು ಕೊಟ್ಟಿರೋಂಥ ಸಂದರ್ಭದಲ್ಲಿ ಒಂದು ಹಕ್ಕು ಬಿಡುಗಡೆಯನ್ನು ಮಾಡಿಸ್ಕೊಳ್ಳೋವಂಥದ್ದು ಪ್ರಮುಖವಾದ ಮಾಹಿತಿಯಾಗಿರುತ್ತೆ. ಪ್ರತಿಯೊಬ್ಬರು ಕೂಡ ಅಷ್ಟೇ, ನಾವು ಅದನ್ನು ಆಸ್ತಿ ಕೊಟ್ಟಿದ್ದೀವಿ, ಮದುವೆ ಸಮಯದಲ್ಲಿ ಸೈಟ್ ಕೊಟ್ಟಿದ್ದೀವಿ ಅಂತೆಲ್ಲ ಹೇಳ್ತಾರೆ. ಅದಕ್ಕೆ ಪ್ರತಿಯಾಗಿ ಅವರು ಯಾವುದೇ ರೀತಿಯಾದ ಹಕ್ಕು ಬಿಡುಗಡೆಯನ್ನು ಮಾಡಿಸ್ಕೊಂಡಿರಲ್ಲ. ಅಂಥ ಸಂದರ್ಭದಲ್ಲಿ ಈ ರೀತಿಯಾದ ಸಮಸ್ಯೆಗಳು ಹೆಚ್ಚಾಗ್ತಾ ಹೋಗುತ್ತೆ. ಇನ್ನು ಮುಂದೆ ಆದರೂ ಕೂಡ ಕಾನೂನನ್ನು ತಿಳ್ಕೊಳ್ಳಿ, ಯಾವೆಲ್ಲ ಸಂದರ್ಭದಲ್ಲಿ ಈ ರೀತಿ ಸಮಸ್ಯೆಗಳು ಉಂಟಾಗುತ್ತೆ ಅಂತ ತಿಳ್ಕೊಳ್ಳಿ. ಕೊಡೋದು ಯಾವುದೇ ಒಂದು ಆಸ್ತಿಯನ್ನು ಕೊಟ್ಟಿದ್ರು ಕೂಡ ಅಥವಾ ಭಾಗದ ಬದಲಾಗಿ ಅವರು ಹಣವನ್ನೇ ಆಗಿರ್ಬೋದು ಅಥವಾ ಬೇರೆ ಏನೇ ಪಡ್ಕೊಂಡ್ರು ನೀವು ಅದನ್ನು ಬರ್ಸ್ಕೊಳ್ಳಿ, ಅವರ ಹಕ್ಕು ಬಿಡುಗಡೆಯನ್ನು ಮಾಡಿಸ್ಕೊಳ್ಳಿ. ಎಷ್ಟೋ ಜನ ಇವಾಗ ಏನು ಮಾಡ್ತಾ ಇದ್ದಾರೆ ಅಂದರೆ, ಹೆಣ್ಮಕ್ಳುಗಳಿದ್ದಾರೆ ಅಂದಾಗ ಅವ್ರ ಮದುವೆಗೆ ಮುಂಚೆನೇ ಒಂದು ಭಾಗಗಳನ್ನ ಮಾಡೋವಂಥದ್ದನ್ನು ತೀರ್ಮಾನ ಕೈಗೊಳ್ತಾ ಇದ್ದಾರೆ. ಯಾಕೆಂದರೆ ನಮ್ಮ ಹತ್ರ ಬರೋಂಥ ಸುಮಾರು ಜನ ಇದೇ ಒಂದು ಪ್ರಶ್ನೆನ ಇಟ್ಕೊಂಡು ಕೇಳ್ತಾ ಇದ್ದಾರೆ. ಮದುವೆ ಸಮಯದಲ್ಲಿ ಆಗುವಂಥ ಖರ್ಚು ಅಥವಾ ಅವ್ರಿಗೆ ನಾವು ಏನೆಲ್ಲ ಕೊಡಬೇಕು ಅಂತ ಅಂದ್ಕೊಂಡಿದ್ದೀವಿ ಅದೆಲ್ಲವನ್ನು ಕೂಡ ಮುಂಚೆನೇ ಅವರಿಗೆ ತಿಳಿಸಿ ಅದರ ಪ್ರಕಾರವಾಗಿ ಒಂದು ಡೀಡ್ಗಳನ್ನ ಮಾಡ್ಕೊಳ್ಳೋ ಅಂಥದ್ದು, ಹಕ್ಕು ಬಿಡುಗಡೆಯನ್ನು ಮಾಡಿಸ್ಕೊಳ್ಳೋ ಅಂಥದ್ದು ಕೂಡ ಮಾಡ್ತಾ ಇದ್ದಾರೆ. ಯಾಕೆಂದರೆ ನಾಳೆ ಹೆಣ್ಮಕ್ಳುಗಳು ಯಾವ ರೀತಿಯಾಗಿ ಬದಲಾಗ್ತಾರೋ, ಪಡ್ಕೊಳ್ಳೋಂಥ ಆಸ್ತಿಗೆ ಮತ್ತಷ್ಟು ಬೇಕು ಅಂತೇಳಿ ಕೇಳ್ತಾರೋ, ಮಗನಿಗೆ ಎಲ್ಲಿ ಅನ್ಯಾಯ ಆಗುತ್ತೋ ಅಂತ ಕೂಡ ಕೆಲವರು ಚಿಂತೆ ಮಾಡ್ತಾರೆ. ಆದರೆ ಇಲ್ಲಿ ಮಕ್ಕಳು ಅಂದಮೇಲೆ ಗಂಡು ಹೆಣ್ಣು ಎರಡೂ ಸಮಾನರೇ. ಯಾರು ಹೆಚ್ಚಾಗಿ ಪೋಷಕರನ್ನು ನೋಡ್ಕೋತಾ ಇರ್ತಾರೆ ಅದ್ರ ಮೇಲೂ ಕೂಡ ಅವರು ಗಮನ ಹರಿಸ್ಬೇಕಾಗುತ್ತೆ. ತವರಿನ ಮನೆಯಲ್ಲಿ ಸ್ವಲ್ಪ ಭಾಗ ಮಾತ್ರ ಇದೆ, ಅದೇ ಅವ್ರಿಗೆ ಜೀವನ ಆಧಾರ ಅಂತ ಅಂದಾಗ ಹೆಣ್ಮಕ್ಳು ಅನುಕೂಲವಾಗಿರೋಂಥ ಸಂದರ್ಭದಲ್ಲಿ ಹೆಚ್ಚಾಗಿ ಈ ರೀತಿಯಾಗಿ ಕೇಳೋದನ್ನು ಬಿಟ್ಟು ತಮ್ಗೇನು ಬರಬೇಕು ಆ ರೀತಿಯಾಗಿ ಒಳ್ಳೆ ರೀತಿಯಲ್ಲಿ ಪಡ್ಕೊಳ್ಳೋದು ಮುಖ್ಯ ಆಗುತ್ತೆ. ಯಾವುದೇ ಪ್ರೀತಿ ಇರ್ಬೋದು, ವಿಶ್ವಾಸ ಇರ್ಬೋದು, ಸಂಬಂಧ ಇರ್ಬೋದು, ಯಾವುದೇ ಒಂದು ಆಸ್ತಿಯನ್ನು ಕೊಟ್ಟಾಗ ಅದರಿಂದ ನೀವು ಹಕ್ಕು ಬಿಡುಗಡೆಯನ್ನು ಮಾಡಿಸ್ಕೊಳ್ಳೋದ್ರಿಂದ ಅವರಾಗಿ ನಾಳೆ ಅವರ ವಾರಸದಾರರಾಗಲಿ ಬಂದು ನಿಮ್ಮನ್ನು ಪ್ರಶ್ನೆ ಮಾಡೋವಂಥ ಸಮಸ್ಯೆ ಉಂಟಾಗೋದಿಲ್ಲ.
ಈ ಒಂದು ಮಾಹಿತಿ ಉಪಯುಕ್ತ ಆಗಿದೆ ಅಂತ ಭಾವಿಸ್ತೀನಿ. ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಕಾನೂನಿನ ಮಾಹಿತಿಗಳನ್ನು ನೀವು ತಿಳ್ಕೊಳ್ಳೋದಲ್ಲ, ಮತ್ತೊಬ್ಬರಿಗೂ ಕೂಡ ಇದನ್ನು ಹಂಚಿ. ಧನ್ಯವಾದಗಳು.